ನಮ್ಮ ಟಾಟಾ ಗಾಡಿಗಳು ಆಕ್ಸಿಡೆಂಟ್ ಆಗಿರೋದು ನೋಡೋದು ನಾವು ತುಂಬ ಕಮ್ಮಿ. ಬಟ್ ಇದು ಹಿಲ್ಲಿ ಏರಿಯಾ, ಏನು ಮಾಡೋಕ್ಕಾಗಲ್ಲ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೊಸ ವಿಡಿಯೋಗೆ ಸ್ವಾಗತ. ಬನ್ನಿ ಊಟಿ ಡೇ 2 ಎಕ್ಸ್ಪ್ಲೋರ್ ಮಾಡೋಣ. ಸೀದಾ ರೂಮ್ ಬುಕ್ ಮಾಡಿದ್ವಲ್ಲ, ರೂಮ್ ಕಡೆ ಹೋಗ್ತಾ ಇದ್ದೀವಿ. ಹಳೆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡ್ಕೊ ಬನ್ನಿ. ಅದರದ್ದೆಲ್ಲ ಮಾತುಕತೆ ಇದೆ, ಕಂಟಿನ್ಯೂಷನ್ ಈ ವಿಡಿಯೋ. ಸೊ ನನ್ನ ಚಾನಲಲ್ಲಿದೆ ಪಾರ್ಟ್ 1 ವಿಡಿಯೋ, ನೋಡ್ಕೊಬನ್ನಿ. ಇಲ್ಲೇ ನಾವು ರೂಮ್ ಬುಕ್ ಮಾಡಿರೋದು. ನಮ್ಮ ಹುಡುಗ ಅಡ್ವಾನ್ಸ್ ಬುಕ್ ಮಾಡಿದ್ದ. ಏನು ಬುಕ್ ಮಾಡಿದ್ದು ಅಡ್ವಾಂಟೇಜ್ ಅಂದರೆ ನೋಡಿ, ಏನು ಸೈಕಾಗಿದೆ ರೂಮು. 1 2 3 4 5 6 ಜನ ಆರಾಮಾಗಿ ಇರ್ಬೋದು. ಫ್ರೆಂಡ್ಸು ಫ್ಯಾಮಿಲಿನೂ ಬಂದರೆ ನೀವು ಆರಾಮಾಗಿ ಸ್ಟೇ ಮಾಡ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾವು ಕೊಟ್ಟಿರೋ ಪ್ರೈಸು ಅರೌಂಡ್ ಪೇ ಮಾಡಿರೋದು 4500 ಅಂದ್ಕೊತೀನಿ 2 ಡೇಸ್ಗೆ. ಲಿಟ್ರಲಿ ವರ್ತ್ ಇಟ್ ಅನಿಸ್ತು. ಇದೊಂದು ಇನ್ಕ್ಲೂಡೆಡ್ ಕೆಳಗಡೆದು ಮತ್ತು ಫಸ್ಟ್ ಫ್ಲೋರ್ದು, ಮತ್ತು ಇದು ಟಾಪ್ ಟೆರಸಲ್ಲಿ ಇರೋದು. ಇದೊಂದು ಟೇಬಲ್ ಕೂಡ ಇದೆ, ನೀವು ಎಂಜಾಯ್ ಪಾರ್ಟಿ ಗೀಟಿ ಮಾಡೋಕ್ಕೆ. ನೋಡಿ, ಇದೊಂದು ಪುಟ್ಟ ರೂಮು, ಬಟ್ ಕ್ಯೂಟಾಗಿದೆ, ಸಕ್ಕತ್ತಾಗಿದೆ. ಒಳ್ಳೆ ವೀವ್ ಇದೆ ಇಲ್ಲಿಂದ, ಕಿಟಕಿಯಿಂದ ನೋಡಿ. ಓಕೆ, ಸೊ ಗೈಸ್, ನಾವು ರೆಡಿಯಾಗಿ ಈಗ ಹೋಗೋಣ ಹೊರಗಡೆ ಸುತ್ತಕ್ಕೆ ಅಂತ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗೋದು ಅಂತ ನೋಡಿದಾಗ ರೂಮ್ ಲೊಕೇಶನಿಂದ ಹತ್ತಿರದಲ್ಲಿ ಬೋಟ್ ಹೌಸ್ ಇದೆ, ಊಟಿ ಬೋಟ್ ಹೌಸು. ಬನ್ನಿ ಫಸ್ಟ್ ಅಲ್ಲಿಗೆ ಹೋಗಿ ನೋಡಿಕೊಂಡು ಮುಂದೋಗೋಣ. ಸೊ ನಾನು ಹೇಳ್ತಾ ಇದ್ದೆ, ಹಳೆ ವಿಡಿಯೋ ನೋಡಿಲ್ಲ ಅಂದರೆ ಚೆಕ್ ಮಾಡಿ ಅಂತ. ನೆಕ್ಸ್ಟ್ ಹಿಂಗೆ ವೀಡಿಯೋಸ್ ಬರ್ತಾ ಇರುತ್ತೆ. ನನ್ನ ಕೈಲಾದಂಗೆ ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಾ ಇರ್ತೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಏನು ಅನಿಸುತ್ತೆ ನಿಮಗೆ ಅಂತ ಕಮೆಂಟ್ ಮಾಡಿ. ಸಿಗ್ತಾ ಇರೋಣ. ಸೊ ಗೈಸ್, ನಾನು ಹೇಳ್ದಂಗೆ ರೆಡಿಯಾಗಿ ಈಗ ಬೋಟ್ ಹೌಸ್ ಕಡೆ ಹೋಗ್ತಾ ಇದ್ವಿ. ರೂಮಿಂದ ತುಂಬ ಹತ್ತಿರದಲ್ಲಿತ್ತು. ಬನ್ನಿ, ವೆಲ್ಕಮ್ ಟು ಊಟಿ ಬೋಟ್ ಹೌಸ್. ಜನ ಏನು ಕ್ರೌಡ್ ಏನು ಅಷ್ಟೊಂದು ಇರಲಿಲ್ಲ. ನಾವು ತುಂಬ ಲಾಂಗ್ ವೀಕೆಂಡಲ್ಲೇ ಬಂದಿದ್ದೀವಿ. ಬಟ್ ಗೊತ್ತಿಲ್ಲ, ಸಮ್ಮರ್ ಆಗಿರೋದ್ರಿಂದ ಬಂದಿಲ್ವೋ ಏನೋ ಗೊತ್ತಿಲ್ಲ. ಬಟ್ ಬಿಸಿಲೇನಿಲ್ಲ ಗೈಸ್. ಬಿಸಿಲಿದ್ರೂ ಚಳಿ ಇದೆ ಸಖತ್ತಾಗಿ. ಗಾಳಿ ವೆದರ್ ಆಗಲಿ ಸೂಪರಾಗಿದೆ. ಏನು ಲಾಸ್ ಇಲ್ಲ. ಸಮ್ಮರಲ್ಲಿ ಆರಾಮಾಗಿ ಬರ್ಬೋದು. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಹೇಳ್ತಾ ಇದ್ದೀನಿ. ಸ್ವಲ್ಪ ಗ್ರೀನರೀಸ್ ಕಮ್ಮಿ ಅಷ್ಟೇ. ಇನ್ನು ಗಿಡಗಳು ಚಿಗುರಿಲ್ಲ. ಮಳೆ ಸ್ವಲ್ಪ ಬಿದ್ದ ಮೇಲೆ ಗ್ರೀನ್ ಆಗುತ್ತೆ. ಸೊ ಕ್ವಿಕ್ಕಾಗಿ ನಾವು ಬೋಟ್ ಹೌಸ್ ಮುಗಿಸ್ಕೊಂಡು ಸೀದಾ ನೆಕ್ಸ್ಟು ಡೆಸ್ಟಿನೇಷನ್ ಕಡೆ ಹೋಗ್ತಾ ಇದ್ದೀವಿ. ನೋಡಿ, ಸಣ್ಣ ಪುಟ್ಟ ಮಕ್ಕಳು ಇದ್ದರೆ ಆಟಾಡೋರು ಆರಾಮಾಗಿ ಆಟಾಡ್ಕೊಬೋದು. ಬನ್ನಿ. ಸೊ ಇವಾಗ ನಾವು ಬೋಟ್ ಹೌಸ್ ಮುಗಿಸ್ಕೊಂಡು ಇಲ್ಲೇ ನೆಕ್ಸ್ಟು ಪೈನ್ ಫಾರೆಸ್ಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾವಂತೂ ರೈಡ್ ಬಂದು ಮಜಾ ಮಾಡ್ತಾ ಇದ್ದೀವಿ. ನೀವು ವೀಡಿಯೋಸ್ ನೋಡ್ತಾ ಮಜಾ ಮಾಡಿ, ಟೈಮ್ ಸಿಕ್ಕಾಗ ಟ್ರಾವೆಲ್ ಮಾಡಿ ಖುಷಿಯಾಗಿರಿ ಅಷ್ಟೇ. ಸೊ ಫೈನಲಿ ನಾವು ಪೈನ್ ಫಾರೆಸ್ಟ್ಗೆ ಬಂದಿದ್ದೀವಿ. ನೋಡ್ಬೋದು, ಸೀನ್ಸು ಸಕ್ಕತ್ತಾಗಿದೆ ನೋಡೋದಕ್ಕೆ. ಕ್ಯಾಮ್ರಾಗೆ ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ. ಈ ವೆದರ್ಗೆ, ಈ ಲೊಕೇಶನ್ಗೆ ಸಕ್ಕತ್ತಾಗಿದೆ. ಐ ಥಿಂಕ್ ಅದೇ ಇನ್ನು ಸ್ವಲ್ಪ ಮಾನ್ಸೂನ್ ಆದಮೇಲೆ ಬಂದಿದ್ರೆ ನಿಮಗೆ ಫುಲ್ ಗ್ರೀನರಿ ಇರ್ತಿತ್ತು ಅಷ್ಟೇ. ಬಟ್ ಒಂದು ಬೇಜಾರು ಏನಪ್ಪ ಅಂದರೆ, ನೋಡಿ ನೀವು ಇಲ್ಲಿ ಎಷ್ಟು ಕಸ ಹಾಕಿದ್ದಾರೆ ಜನ ಅಂದರೆ, ಪ್ಲಾಸ್ಟಿಕ್ಗಳದು ಮೇಯ್ನಾಗಿ. ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಬಿಡಿ, ನಾವು ನೇಚರ್ ಕಡೆ ಫೋಕಸ್ ಮಾಡೋಣ. ನೋಡಿ ಏನು ಸಕ್ಕತ್ತಾಗಿದೆ. ಇಲ್ಲಿ ಹಾರ್ಸ್ ರೈಡಿಂಗ್ ಕೂಡ ಇತ್ತು. ಅದು ಎಕ್ಸ್ಟ್ರಾ ಚಾರ್ಜ್, ಎಂಟ್ರಿ ಫೀಸ್ ಸಪ್ರೇಟ್ ಇರುತ್ತೆ. ಇಲ್ಲಿ ಒಳಗೆ ಬಂದಮೇಲೆ ನಿಮಗೆ 1 2 3 ಹಾರ್ಸಸ್ ಇರುತ್ತೆ, ಕುದುರೆಗಳಿರುತ್ತೆ. ಸೊ ಅದು ಹಾರ್ಸ್ ರೈಡಿಗೆ ಸಪ್ರೇಟ್ ಚಾರ್ಜ್ ಮಾಡ್ತಾರೆ. ಸಕ್ಕತ್ತಾಗಿ ವೆಲ್ ಟ್ರೈನ್ ಮಾಡಿದ್ದಾರೆ ಅದನ್ನು. ಸುಮ್ಮನೆ ಅದು ಕರ್ಕೊಂಡು ಹೋಗ್ತಾ ಇರುತ್ತೆ, ನಿಮ್ಮ ಪಾಡಿ ನೀವು ಕುತ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಈ ಥರ ಸೀನ್ ನೋಡಿಕೊಂಡು ಹೇಗಿದೆ ಸೀನ್ ಅಂತ ಕಮೆಂಟ್ ಮಾಡಿ. ಓಕೆ, ಲೆಟ್ಸ್ ಗೋ ಟು ನೆಕ್ಸ್ಟ್ ಪ್ಲೇಸ್. ಈಗ ನಾವು ಹೋಗ್ತಾ ಇರೋದು ಯಾವುದೋ ಶೂಟಿಂಗ್ ಪಾಯಿಂಟ್ ಅಂತೆ. ಏನು ಶೂಟಿಂಗ್ ಪಾಯಿಂಟು ಏನು ಕತೆನೋ ಗೊತ್ತಿಲ್ಲ. ಬನ್ನಿ ನೋಡೋಣ ಏನು ಶೂಟಿಂಗ್ ಮಾಡ್ತಾರಲ್ಲಿ ಅಂತೇಳಿ. ಗನ್ ಶೂಟಿಂಗ್ ಅಲ್ಲ, ಫಿಲ್ಮ್ ಶೂಟಿಂಗ್ ಎಲ್ಲ ಮಾಡ್ತಾರಲ್ಲ, ಆ ಶೂಟಿಂಗ್ ಪಾಯಿಂಟ್. ಸೊ ಇದೇ ನೋಡಿ ಶೂಟಿಂಗ್ ಸ್ಪಾಟ್. ಊಟಿ 3-4 ಪ್ಲೇಸಸ್ ಇತ್ತು ಈ ಥರ ಸೇಮ್ ಶೂಟಿಂಗ್ ಸ್ಪಾಟ್ ಅಂತೇಳಿ. ನಾವು ಒಂದು ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಏನು ಶೂಟ್ ಮಾಡಿದಾರೋ ನಮಗಂತೂ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ. ಸರಿ ಗಾಯ್ಸ್, ಇಲ್ಲಿಂದ ಪ್ಯಾಕಪ್ ಮಾಡಿ ಶೂಟಿಂಗ್ ಮುಗೀತು, ಹೊರಡೋಣ ಬನ್ನಿ. ನಾವು ಇವಾಗ ನೆಕ್ಸ್ಟ್ ಹೋಗ್ತಾ ಇರೋದು ಟೀ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ ಊಟಿಲಿ. ತುಂಬ ನಿಮಗೆ ಚಾಕ್ಲೇಟ್ ಆ್ಯಂಡ್ ಟೀ ಫ್ಯಾಕ್ಟ್ರಿ ಸಿಗುತ್ತೆ. ಬಟ್ ಇದು ತುಂಬ ಜನ ರೆಕಮೆಂಡ್ ಮಾಡಿದರು ನಮಗೆ ಹೋಗಿ ಬಂದವರು ಫ್ರೆಂಡ್ಸ್ ಎಲ್ಲ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಇದು ಬೋತ್ ಟೀ ಮತ್ತು ಚಾಕ್ಲೇಟ್ ಒಂದೇ ಕಡೆ ಸಿಗುತ್ತೆ ನಮಗೆ ನೋಡೋದಕ್ಕೆ, ಮ್ಯಾನುಫ್ಯಾಕ್ಚರಿಂಗು. ನಾನು ನಮ್ಮ ಹುಡುಗನ ಗಾಡಿ ತೊಗೊಂಡಿದ್ದೀನಿ, ಅವನು ಗಾಡಿ ತೊಗೊಂಡಿದ್ದಾನೆ ನೋಡಿ. ಸೊ ಹೋಗ್ತಾ ಇದ್ವಿ ಟೀ ಫ್ಯಾಕ್ಟ್ರಿ ಕಡೆ. ನಮ್ಮ ಟಾಟಾ ಕಾರು ಆಕ್ಸಿಡೆಂಟ್ ಆಗಿಬಿಟ್ಟಿದೆ.
ಹಾಕ್ಕೊಂಡು ಜನ ಎಲ್ಲ ಎತ್ತಿ ಬಿಸಾಕ್ತಿದ್ದಾರೆ ಆ ಕಡೆ ಸೈಡ್ಗೆ. ಟಾಟಾ ಕಾರ್ಗಳು ಕಮ್ಮಿಗಳು ಕಾಣಿಸೋದು ಈ ಥರ ಆಕ್ಸಿಡೆಂಟ್ಗಳಲ್ಲಿ. ಓಕೆ, ಸೊ ಏನಕ್ಕೆ ಇದೆ ಟೀ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ ಚೂಸ್ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ವೆಲ್ಕಮ್ ಟು ಟೀ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ ಊಟಿ. ಇಲ್ಲಿ ನಮಗೆ ಟೀ ಮತ್ತು ಚಾಕ್ಲೇಟ್ ಎರಡೂ ನೋಡೋಕ್ಕೆ ಸಿಗುತ್ತೆ. ಟೀದು ಕಂಪ್ಲೀಟ್ ಎಂಡ್ ಟು ಎಂಡ್ ಪ್ರೋಸೆಸ್ ನೋಡ್ಬೋದು ಬನ್ನಿ. ಸೊ ನೀವು ನೋಡ್ಬೋದು ಇಲ್ಲಿ ನನ್ನ ವಾಯ್ಸ್ಗಿಂತ ಬ್ಯಾಕ್ಗ್ರೌಂಡ್ ವಾಯ್ಸು ಜಾಸ್ತಿ ಇರುತ್ತೆ. ಸೊ ಸುಮ್ಮನೆ ನಾನು ಜಾಸ್ತಿ ಏನೋ ಹೇಳೋಕ್ಕೆ ಹೋಗಲ್ಲ, ಸುಮ್ಮನೆ ನೋಡ್ಕೊತ ಹೋಗ್ಬಿಡಿ. ಇಲ್ಲಿ ಟೀ ಲೋಕಲಿ ಬೆಳೆದಿರೋ ಟೀ ಸೀಡ್ಸಿಂದ ಹಿಡಿಬಿಟ್ಟು ಎಂಡ್ ಟು ಎಂಡ್ ಅದು ಪ್ರೋಸೆಸ್ ಪುಡಿ ಹೇಗಾಗುತ್ತೆ ಟೀ ಪುಡಿ ಅನ್ನೋದ್ರೊಳಗೆ ತೋರಿಸ್ತಾರೆ. ಸ್ವಲ್ಪ ಏನೋ ಮೇಂಟೆನೆನ್ಸ್ ಇದೆಲ್ಲ ಕ್ಲೋಸ್ ಆಗಿದೆಯಂತೆ. ಬಟ್ ನೀವು ನೋಡ್ಬೋದು ಒಟ್ಟಿನಲ್ಲಿ ಟೀ ಸೀಡ್ಸಿಂದ ಕಂಪ್ಲೀಟ್ ಪೌಡ್ರ್ ಆಗಿ ಇವ್ರದ್ದೇ ಪ್ಯಾಕೇಜಿಂಗ್ ಎಲ್ಲ ಇದೆ. ಅಲ್ಲಿ ಪರ್ಚೇಸ್ ಕೂಡ ಮಾಡ್ಬೋದು ನೀವು. ಮುಂದೆ ಸ್ಯಾಂಪಲ್ ಟೀ ಕೂಡ ಕೊಡ್ತಾರಂತೆ ಟೇಸ್ಟ್ ಮಾಡೋದಕ್ಕೆ. ಇಲ್ಲೇ ಬೆಳೆದಿರೋ ಟೀಯಿಂದ ಟೀ ಮಾಡಿಬಿಟ್ಟು ಕುಡೀರಿ ಅಂತ ಅವರೇ ಕೊಡ್ತಾರೆ, ಅದು ಫ್ರೀಯಾಗಿ. ಅಂದರೆ ನೀವು ಎಂಟ್ರಿ ಟಿಕೆಟ್ ಏನು ತೊಗೊಂಡಿರ್ತೀರ ಅದರಲ್ಲೇ ಅದು ಇನ್ಕ್ಲೂಡ್ ಆಗುತ್ತಲ್ಲ. 10 ರೂಪೀಸ್ ಅಷ್ಟೇ ಎಂಟ್ರಿ ಟಿಕೆಟು. ಸೊ ವರ್ತ್ ಇಟ್ ಅನಿಸ್ತು. ಒಂದು ಎಕ್ಸ್ಪೀರಿಯನ್ಸ್ಗಳು ಹೇಗಿರುತ್ತೆ ಏನು ಅಂತ ನೋಡ್ಕೊಂಡು ಹೋಗೋದಕ್ಕೆ ಬನ್ನಿ. ಇಲ್ಲಿ ನೆಕ್ಸ್ಟು ಸೇಲ್ಸ್ ಹೇಳಿದ್ನಲ್ಲ, ಇವ್ರದ್ದೇ ಪ್ಯಾಕೇಜಿಂಗು ಚಾಕ್ಲೇಟು ಟೀ ಎಲ್ಲ ಸಿಗುತ್ತೆ ಅಂಥೇಳಿ. ಟೀನೂ ಮೇಲ್ಗಡೆ ಇತ್ತು, ನಾನು ಅದನ್ನು ರೆಕಾರ್ಡ್ ಮಾಡೋದನ್ನ ಮಿಸ್ ಮಾಡಿಕೊಂಡೆ. ಸೊ ಅಲ್ಲಿ ನಾನು ಟೀ ಪ್ಯಾಕೆಟ್ ಕೂಡ ಪರ್ಚೇಸ್ ಮಾಡಿದ್ದೀನಿ ಮನೆಗೆ ತೊಗೊಂಡೋಗೋದಕ್ಕೆ. ಈಗ ಇಲ್ಲಿ ನೋಡ್ಬೋದು ಚಾಕ್ಲೇಟ್ಸ್ ಇದೆ. ಚಾಕ್ಲೇಟ್ಸು ತೊಗೊಂಡು ಹೋಗಬೇಕು, ಇಲ್ಲಿಗೆ ಬಂದಿದ್ದೀವಿ ಅಂದಮೇಲೆ ಚಾಕ್ಲೇಟ್ ತೊಗೊಂಡು ಹೋಗಲೇಬೇಕು. ಸೊ ನಮ್ಮ ಫ್ರೆಂಡು ಒಂದು ಸಜೆಸ್ಟ್ ಮಾಡಿದ್ದಾನೆ ಮಿಕ್ಸ್ ಚಾಕ್ಲೇಟ್ಸು, ಅದನ್ನು ತೊಗೊಂಡು ಊರಿಗೆ ಹೋಗೋದು. ಫ್ರಿಜ್ ಮ್ಯಾಗ್ನೆಟ್ಸ್ ಎಲ್ಲ ಸಿಗುತ್ತೆ, ಇಷ್ಟ ಇದ್ದರೂ ಪರ್ಚೇಸ್ ಮಾಡ್ಬೋದು ಇಲ್ಲಿಂದ. ಓಕೆ, ಇದಾಗಿತ್ತು ಇವತ್ತಿನ ಒಂದು ಕಂಪ್ಲೀಟ್ ಲಾಗ್. ಐ ಹೋಪ್ ಪಾರ್ಟ್ 1 ನೋಡಿ ಇಷ್ಟಪಟ್ಟಿರ್ತೀರ, ಪಾರ್ಟ್ 2 ನೋಡಿದ್ಮೇಲೆ ಇಷ್ಟಪಡ್ತೀರಾ ಅಂಥೇಳಿ ಏನೋ ಒಂದು ಪ್ರಯತ್ನ ಪಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಬೇಕು, ಸಪೋರ್ಟ್ ಮಾಡಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟು ಮತ್ತೆ ಸಿಗೋಣ. ಟಾಯ್ ಟ್ರೈನ್ ಬಗ್ಗೆ ಇದರಲ್ಲಿ ಹಾಕಿಲ್ಲ ವಿಡಿಯೋ, ಸಪ್ರೇಟಾಗಿ ಹಾಕ್ತೀನಿ, ನೋಡಿ ಚೆಕ್ ಮಾಡಿ. ಬೇಗ ಮುಗಿಸು ಅಂತ ಹೇಳ್ತವನೆ ನಮ್ಮ ಹುಡುಗ. ಓಕೆ, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬೇಗ ಸಿಗೋಣ. ಬಾಯ್.